ಯಾವತ್ತೂ ಕೂಡ ನೆಲ ಜಲ ಭಾಷೆ ಭಾಳ ಮುಖ್ಯವಾಗಿ ಒತ್ತನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ರಾಜ್ಯ ಭಾಳ ಮುಖ್ಯ ಆಗ್ತದೆ. ನಮ್ಮ ರಾಜ್ಯದ ಚಿಂತನೆ ಹಿತದೃಷ್ಟಿಯನ್ನು ಯಾವತ್ತೂ ಕೂಡ ಕಾಪಾಡಬೇಕಾಗುತ್ತೆ. ಹಂಗಂದ ತಕ್ಷಣ ಬೇರೆಯವ್ರನ್ನ ವಿರೋಧ ಮಾಡೋದು ಅಂತ ಹೇಳಲ್ಲ. ನಮ್ಮ ದೇಶ ಭಾಷೆ ಮೇಲೆ ಎಲ್ಲ ಡಿವೈಡ್ ಆಗಿರ್ತಕ್ಕಂಥದ್ದನ್ನು ಯಾವಾಗ ಫೆಡ್ರಲ್ ಸಿಸ್ಟಮ್ ಬಂತು, ಫೆಡ್ರಲಲ್ಲಿ ನಮ್ಮ ಡಿವೈಡ್ ಆದ್ವಿ ಆವಾಗ ಮತ್ತು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಷೆ ಮೇಲೆ ಭಾಳ ಇರ್ತಕ್ಕಂಥ ಒಂದು ಅಭಿಮಾನ ನಮಗೆಲ್ಲರಿಗೂ ಕೂಡ. ಅದು ಕೆಲವ್ರಿಗೆ ಇರಲಿಲ್ಲ ಮುಂಚೆ. ಟೀಕಾ ಟಿಪ್ಪಣಿಗಳು ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಹಿಂದಿಯನ್ನು ಗ್ರೇಡಿಂಗ್ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಕ್ಕಳಿಗೆ ಒತ್ತಡ ಆಗಬಾರ್ದು. ಅವ್ರ ಕಲಿಕೆಗೆ ತುಂಬ ಇರುತ್ತೆ. ಅವ್ರ ಫ್ಯೂಚರ್ ನೋಡ್ತಾ ಇರ್ತಾರೆ. ಅಕೌಂಟೆಂಟ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಎಲ್ಲದೂ ಇರ್ತದೆ. ಅದರಲ್ಲಿ ಇಂಥ ಸಮಸ್ಯೆ ಬರಬಾರ್ದು. ಅವರಿಗೆ ತುಂಬ ಹೇಳಿ ಹೇರಿಕೆ ಹಾಕಿ ಒತ್ತಡ ಇತ್ತು. ಆ ಒತ್ತಡವನ್ನು ಕಮ್ಮಿ ಮಾಡೋದಕ್ಕೆ ಭಾಷೆಗೂ ಕೂಡ ನಾವೇನು ತೆಗಿಯೋಕ್ಕೆ ಹೋಗಲಿಲ್ಲ ಅದನ್ನು. ಮತ್ತು ಇವರು ಹೋರಾಟಗಾರರು ಕೂಡ ಅವರು 42-43 ವರ್ಷದಿಂದ ಪಾಪ ಹೋರಾಟ ಮಾಡ್ತಾಯಿದ್ರು. ಅದಕ್ಕೆ ಆ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವ್ರು ಹೇಳಿದ್ರಿಂದ ಇದು ಭಾಳ ಒಳ್ಳೆಯದು, ಮಕ್ಕಳಿಗೂ ಸ್ವಲ್ಪ ಒಳ್ಳೆಯದಾಗ್ತದೆ, ಅವ್ರ ಭವಿಷ್ಯ ಕೂಡ ಒಳ್ಳೆಯದಾಗ್ತದೆ ಅಂತೇಳಿ ನಾವು ಮಾಡಿದ್ವಿ. ಏನಾಗ್ತದೆ, ಇಂಥ ಪಾಪ ಫುಟ್ಪಾತ್ ಮೇಲೆ ಫುಡ್ ಕಾರ್ನರು ಇದಕ್ಕೆಲ್ಲದಕ್ಕೂ ಕೂಡ ಕಾನೂನುಬದ್ಧವಾಗೂ ಕೂಡ ಸರ್ಕಾರ ಯಾವ ರೀತಿ ಸಹಕಾರ ಮಾಡೋದು ಒಂದು ಭಾಗ. ಬಟ್ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ. ಯಾಕೆಂದರೆ ಜೀವನಕ್ಕೆ ಮಾಡ್ತಾರೆ ಎಲ್ಲರೂ ಕೂಡ. ಜೀವನಕ್ಕೆ ಮಾಡಿದ ತಕ್ಷಣ ಎಲ್ಲರೂ ಬಂದು ಅಂಗಡಿ ಹಾಕ್ಕೊಳ್ಳೋದಲ್ಲ, ಅದಕ್ಕೂ ಒಂದು ಇತಿಮಿತಿ ಇರ್ತದೆ. ನೋಡೋಣ, ನಾನು ಸೊರಬ ಟೌನು ಆಫೀಸರ್ಸಿಗೂ ಮಾತಾಡಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಅದು ಕಾನೂನು ಇದೆ, ಅದಕ್ಕೆಲ್ಲರಿಗೂ ಕೂಡ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಕೂತ್ಕೊಂಡು ನೋಡಿ ಅದನ್ನು ಭಾಳ ಅವ್ರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ಸಮಸ್ಯೆಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ನಾವು ಬೇಗ ಮಾಡಬೇಕು ಅಂತ. ಈ ಇಂಟರ್ನಲ್ ರಿಸರ್ವೇಷನ್ದ ಎಲ್ಲದಕ್ಕೂ ಪ್ರಾಬ್ಲಮ್. ರಿಕ್ರೂಟ್ಮೆಂಟಿಗೆ, ನಿಮಗೆ ಎಲೆಕ್ಷನ್ಸಿಗೆ, ಇದೆಲ್ಲದೂ ಕೂಡ ಇಂಟರ್ನಲ್ ರಿಸರ್ವೇಷನ್ ಸಾಲ್ವ್ ಆಗೋವರೆಗೂ ಸ್ವಲ್ಪ ಅದು ಸಮಸ್ಯೆ ಹಿಂಗೆ ಉಳಿತದೆ. ಬಟ್ ಆದಷ್ಟು ಬೇಗ ಆಗ್ತದೆ. ಯಾಕೆಂದರೆ 27ಕ್ಕೆ ಆ್ಯಕ್ಚುಲಿ ಇದನ್ನ ಇಟ್ಟಿದ್ವಿ, ಸ್ಪೆಷಲ್ ಕ್ಯಾಬಿನೆಟ್ಟು. ಈ ಕೋಡ್ ಆಫ್ ಕಂಡಕ್ಟ್ ಬಂದು ಅದು ಅಲ್ಲಿಗೂ ರಿಫ್ಲೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅಡ್ವೊಕೇಟ್ ಜನರಲ್ ಅವರು ಬೇಡ ಅಂತ ಹೇಳಿದರು. ಸೊ ಮೋಸ್ಟ್ಲಿ 9ನೇ ತಾರೀಕು ಆದ ತಕ್ಷಣ ಅದೊಂದು ತೀರ್ಮಾನ ಮಾಡ್ತಾರೆ. ರಿಕ್ರೂಟ್ಮೆಂಟ್ ನನ್ನ ಇಲಾಖೆಯಿಂದ ಹಿಡಿದು ಇಡೀ ರಾಜ್ಯದಲ್ಲಿ ಎಲ್ಲದೂ ಕೂಡ ಆದಷ್ಟು ಬೇಗ ಮಾಡ್ತಾರೆ.